ಮುಂದಿನ ಸುದ್ದಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಿಸಿತ್ತು. ದೆಹಲಿಯಿಂದ ವಾಪಸ್ ಬಂದರು, ಸರಣಿ ಸಭೆಗಳನ್ನು ಮುಗಿಸಿಕೊಂಡು. ಹೋದ ಕೆಲಸ ಏನಾಯಿತು? ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬಂದಾಗ ಹೋದ ಕೆಲಸ ಏನಾಯಿತು ಅಂದರೆ ನಿರಾಶಾದಾಯಕ ಉತ್ತರ ಇತ್ತು. ಇವತ್ತು ಸಂಪೂರ್ಣ ಆಶಾದಾಯಕ ಅನ್ನೋದಿಲ್ಲ, ನಾನು ತಕ್ಕ ಮಟ್ಟಿಗೆ ಆಶಾದಾಯಕ. ಯಾಕೆ ಆಶಾದಾಯಕ ಅಂದರೆ ಹಲವು ತಿಂಗಳಿಂದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಒಂದು ಮೀಟಿಂಗ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನಿಸ್ತಾ ಇದ್ದರು, ಆಗಿರಲಿಲ್ಲ. ಇವತ್ತಾಗಿದೆ. 10 ಜನಪತ್ನಲ್ಲಿ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ 40 ನಿಮಿಷಗಳ ಸಭೆ ಆಯಿತು. ನಿಮಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳಿಗೆ ವಿಶೇಷ ವೀಕ್ಷಕರಾಗಿ AICCಯಿಂದ ನೇಮಕಗೊಂಡಿದ್ದಾರೆ. ವಿಶೇಷ ವೀಕ್ಷಕರವರು ಅದರ ಅಸ್ಸಾಂ ಚುನಾವಣೆಯ ಪೂರ್ವ ತಯಾರಿಯ ಬಗ್ಗೆ ಸರಣಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಈ ಸಲನಾದರೂ ಅಲ್ಲಿ BJPನ ಸೋಲಿಸ್ಬೇಕು ಅಂತ ಸರಣಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಆ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಬೇರೆ ಬೇರೆ ನಾಯಕರುಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು. 40 ನಿಮಿಷ ಒಳಗಿದ್ದರು. ಅವರು ಹೇಳಿದ ಮಾತುಗಳು ಮತ್ತು ಆಫ್ ದ ರೆಕಾರ್ಡ್ ಬಂದಂಥ ವಿದ್ಯಮಾನಗಳನ್ನು ತಿಳ್ಕೊಂಡು ನಿಮಗೆ ಹೇಳೋದಂದರೆ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ವಿಷಯವನ್ನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೆದುರಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ದಾರೆ. ಅವಕಾಶ ಸಿಕ್ಕಿದೆ, ಪ್ರಸ್ತಾಪಿಸಿದ್ದಾರೆ. ಒಂದು ಪೇಷಂಟ್ ಹಿಯರಿಂಗ್ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ವಾದ ಮಂಡನೆ ಮಾಡುವುದಕ್ಕೆ. ಏನು ವಾದ ಇರಬಹುದು? ಆರಂಭದಿಂದಲೂ ಇದೆ ಅವ್ರಿಗೆ. 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಡಿ ಕೆ ಶಿವಕುಮಾರ್ ಅವರೇ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ 2023 ಮೇ 18ನೇ ತಾರೀಕು ನನಗೆ ಮಾತು ಕೊಟ್ಟಿದ್ರೋ ಇಲ್ವೋ ಅಂತ ಕೇಳಿರ್ತಾರೆ. ಮೊನ್ನೆ ದಿಲ್ಲಿಗೆ ಹೋಗುವಾಗ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿಲ್ವ ಅವರು? ನನ್ನ ಸಿದ್ದರಾಮಯ್ಯನವರ ಮಧ್ಯದ ಮಾತುಕತೆ ಕದ್ದು ಮುಚ್ಚಿಯಾಗಿದ್ದಲ್ಲ ಅಂತ. ಅಂದರೆ ಉಳಿದ ಹಿರಿಯ ನಾಯಕರುಗಳ ಸಮ್ಮುಖದಲ್ಲೇ ಆಗಿರುವ ಮಾತುಕತೆ ಅದು ಅಂತ ಹೇಳಿದ್ರು. ಆ ಮಾತುಕತೆಯಲ್ಲಿ ರಾಹುಲ್ ಗಾಂಧಿಯವರು ಇದ್ದರು ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಆರಂಭದಿಂದನೂ ಹೇಳ್ತಾ ಇದೆ. ರಾಹುಲ್ ಗಾಂಧಿಯವ್ರನ್ನ ಸಹಜವಾಗಿ ಕೇಳಿರ್ತಾರೆ, ನೀವು ಇರಲಿಲ್ವಾ ಸ್ವಾಮಿ, ನಿಮ್ಮ ಮುಂದೆ ಆದಂಥ ಮಾತುಕತೆ ಅಲ್ವಾ, ಹಿಂಗೆ ಯಾಕೆ ಮಾಡ್ತಾ ಇದ್ದೀರಿ? ನವೆಂಬರ್ಗೆ 2.5 ವರ್ಷ ಮುಗಿದು ಹೋಗಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. ಇನ್ನೂ ಎಷ್ಟು ದಿವಸ ನಾನು ಕಾಯಲಿ, ಇತ್ಯಾದಿ ಕೇಳಿದ್ದಾರೆ. ತಾಳ್ಮೆಯಿಂದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರ ವಾದವನ್ನು ಕೇಳಿಸಿಕೊಂಡ್ರಂತೆ. ಆದರೆ ಹೌದು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಇಮಿಡಿಯೇಟಾಗಿ ಮಾಡ್ತೀವಿ, ಇಷ್ಟು ತಿಂಗಳು ಬಿಟ್ಟು ಮಾಡ್ತೀವಿ, ಆ ರೀತಿಯಾದಂಥ ಯಾವುದೇ ಭರವಸೆಗಳು ಬಂದಿಲ್ಲ ಅನ್ನುವ ಮಾಹಿತಿ ಇದೆ. ಒಂದು ಅಂಥ ಆಲೋಚನೆಗಳೇನಾದರೂ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿದ್ದರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬರನ್ನೇ ಕರೆಸ್ಕೊಂಡು ಮಾತಾಡೋದಿಲ್ಲ. ಸಿದ್ದರಾಮಯ್ಯನವರಿಗೆ ದಿಲ್ಲಿಗೆ ಬನ್ನಿ ನೀವು ಅನ್ನುವ ಕಾಲ್ ಬಂದಾಗ ಕರ್ನಾಟಕದ ನಾಯಕತ್ವ ಬದಲಾವಣೆಯ ಬಗ್ಗೆ ಗಂಭೀರ ಚಿಂತನೆ ಹೈಕಮಾಂಡ್ನಲ್ಲಿ ಶುರು ಆಗಿದೆ ಅಂತ ಅನ್ನಬಹುದು. ಆ್ಯಸ್ ಆಫ್ ನೌ ಪ್ರಿಯಾಂಕಾ ಗಾಂಧಿಯವರ ಮನಸ್ಸಿನಲ್ಲಿ ತುಂಬ ಇದೆ, ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಬೇಕು ಅಂತ. ಸೋನಿಯಾ ಗಾಂಧಿ ಅವರ ಒಲವು ಡಿ ಕೆ ಶಿವಕುಮಾರ್ ಕಡೆ ಇದೆ ಅಂತಾರೆ. ರಾಹುಲ್ ಗಾಂಧಿಯವರು ನ್ಯೂಟ್ರಲ್ ಬಟ್ ಟಿಲ್ಟೆಡ್ ಟುವರ್ಡ್ಸ್ ಸಿದ್ದರಾಮಯ್ಯ ಅನ್ನೋ ಥರ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯಲ್ಲಿದ್ದ ಮತ್ತೊಂದು ದೊಡ್ಡ ಬೆಂಬಲ ಅಂತಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧ ಸಿದ್ದರಾಮಯ್ಯನವರು ಟೀಮು ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿ, ಆ ಕಂಪ್ಲೇಂಟ್ ಗಂಭೀರ ಆದ ಕಾರಣಕ್ಕಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದ ವಿದ್ಯಮಾನಗಳ ಕಡೆ ಗಮನ ಕೊಡ್ತಿಲ್ಲ. ಈಗ ಅವರು ನಮ್ಮ ಸ್ಟೇಟಿಗೆ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಬೇಕು ಅಂತ, ತಮ್ಮ ಸ್ಟೇಟಿಗೆ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಬೇಕು ಅಂತ ಅವರು ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಇರುವಂಥ ಒಂದು ಬಲ KC ವೇಣುಗೋಪಾಲರದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿ ಏನಿದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನೇ ನಿರ್ಣಯ ತೆಗೆದುಕೊಂಡರೂ ಕರ್ನಾಟಕದಲ್ಲಿ ತಮ್ಮ ಮಗನ ಭವಿಷ್ಯವನ್ನು ತಲೆಯಲ್ಲಿಟ್ಕೊಂಡು ನಿರ್ಣಯ ತೆಗೆದುಕೊಳ್ತಾರೆ. ಸದ್ಯದ ಸಿಚುವೇಶನ್ ಹಿಂಗಿದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಭೇಟಿಯನ್ನು ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ನೆನ್ನೆ ಮಲ್ಲಿಕಾರ್ಜುನ ಖರ್ಗೆ KC ವೇಣುಗೋಪಾಲರನ್ನು ಭೇಟಿಯಾದರು. ಇವತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಹೊರಗೆ ಬಂದ ಮೇಲೆ ಹೇಳಿದರು ಅವರು, ದಿಲ್ಲಿಗೆ ನಾನು ಸುಮ್ಮನೆ ಗಾಳಿ ಕುಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಇಲ್ಲಿ ಅಂತ, ರಾಜಕಾರಣ ಮಾಡುವುದಕ್ಕೆ ಬಂದಿದ್ದೇನೆ. ಹೆಂಗಿತ್ತು ಮೀಟಿಂಗು? ಫಲಪ್ರದವಾಗಿತ್ತಾ? ಆಶಾಭಾವನೆಯೊಂದಿಗೆ ಇತ್ತ ಅಂತ ಕೇಳಿದರೆ ಸ್ವಲ್ಪ ಶ್ರಮ ಆಗುತ್ತೆ, ನಾನು ಬಯಸಿದ್ದು ನನಗೆ ಸಿಗುತ್ತೆ ಅಂದರು ಅವರು. ಶ್ರಮ ಆಗುತ್ತೆ ಸ್ವಲ್ಪ, ನಾನು ಬಯಸಿದ್ದು ನನಗೆ ಸಿಗುತ್ತೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ.
ನಾವು ಅಸ್ಸಾಂ ಎಲೆಕ್ಷನ್ನು, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು, ನಮ್ಮ ಪಕ್ಷದ ವರಿಷ್ಠರವರ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನು ಬೇಕೋ ನಾವು ಮಾತಾಡಿದ್ದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಒಂದು ಕಡೆ ಇವೆಲ್ಲ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಫೈನಲ್ ಪುಷ್ ಕೊಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ನೀವು ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವ್ರು ಮಾತಾಡೋದನ್ನು, ಅವರ ಬಣದವ್ರನ್ನ ಮಾತಾಡೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣದ ಶಾಸಕರು, ಹಾಗಂದೇ ಬೇರೆ ದಾರಿನೇ ಇಲ್ಲ, ಅವ್ರನ್ನ ಬಿಟ್ಟು ಇನ್ಯಾರೂ ಇಲ್ಲ ಅದರಲ್ಲಿ. ಸಿದ್ದರಾಮಯ್ಯನವರ ಬಣದ ಶಾಸಕರು 15 ದಿನಗಳ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ತಯಾರಾಗಿ ನಿಂತಿದ್ದಾರೆ. ಅದರಲ್ಲಿ 24 MLAಗಳು, 3 ಜನ MLCಗಳು. ಮೊದಲು ಇದು ಪಶುಸಂಗೋಪನಾ ಇಲಾಖೆಯಿಂದ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನಿಂದ ನಡೀತಾ ಇರುವ ವಿದೇಶ ಪ್ರವಾಸ ಅಂತ ಆಗಿತ್ತು. ನೆನ್ನೆ ಹೇಳಿದೆ, ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ಆ ಪ್ಲ್ಯಾನ್ನಲ್ಲಿ ಬೇರೆ ಬೇರೆ ಪಕ್ಷಗಳ BJP, JDSನ ಶಾಸಕರುಗಳೇ ಇನ್ವಾಲ್ವ್ ಆಗಿದ್ದರು. ಅಂದರೆ ಸಹಜ ಅದು. ಅಂದರೆ ಒಂದು ಡಿಪಾರ್ಟ್ಮೆಂಟು ಶಾಸಕರನ್ನು ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಸರ್ವಪಕ್ಷದವರು ಇರ್ತಾರೆ ಅದರಲ್ಲಿ. ಅದಾದ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ತನಕ ವಿಷಯ ಹೋಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂಪೂರ್ಣವಾಗಿ ದೂರ ಉಳಿದಿದ್ದರು ಕರ್ನಾಟಕದ ವಿಷಯದಿಂದ. ಅದೇನೋ ಇದಕ್ಕೆ ತಲೆ ಹಾಕಿದ್ದಾರೆ, ಒಂಚೂರು ಏನೋ ಇಂಟರ್ಫಿಯರ್ ಆಗಿದ್ದಾರೆ. 5ನೇ ತಾರೀಕು ಫೋನ್ ಮಾಡಿ ವಿಚಾರಿಸ್ಕೊಂಡ್ರಂಥವ್ರು, ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ, ಯಾಕೆ ಪಶುಸಂಗೋಪನಾ ಇಲಾಖೆ ದುಡ್ಡಿನಲ್ಲಿ ಫಾರಿನಿಗೆ ಹೋಗಬೇಕು, ಇತ್ಯಾದಿ ಇತ್ಯಾದಿ ಆಗಿದೆ. ಆವಾಗ ಸಿದ್ದರಾಮಯ್ಯನವರ ಬಣದ ಶಾಸಕರಿಗೆ ಒಂದು ಅರ್ಥ ಆಗಿದೆ, ಹೀಗೆ ಬಿಟ್ಟರೆ ಇವ್ರು ಕೊಕ್ಕೆ ಹಾಕ್ತಾರೆ ಇದಕ್ಕೆ ಅಂತ. ಅದಕ್ಕೆ ಪೂರ್ತಿ ಪ್ಲಾನೇ ಚೇಂಜ್ ಮಾಡಿಬಿಟ್ರು. ಪಶುಸಂಗೋಪನಾ ಇಲಾಖೆ ಇಲ್ಲ, ಸ್ವಂತ ಖರ್ಚಿನಲ್ಲಿ ಹೋಗ್ತೀವಿ, ಬೇರೆ ಪಕ್ಷದ ಶಾಸಕರಿಲ್ಲ, ಕಾಂಗ್ರೆಸ್ಸಿನ ಶಾಸಕರು ಮಾತ್ರ ಹೋಗ್ತೀವಿ ಅನ್ನೋ ಥರ. ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಸ್ಪೀಕರ್ಗೊಂದು ಲೆಟರ್ ಬರೆದು ಪರ್ಮಿಷನ್ ತಗೋಬೇಕು. ಸ್ಪೀಕರ್ ಆಫೀಸ್ನಿಂದ ಪರ್ಮಿಷನ್ ಬಂದರೆ ವೀಸಾ ಪ್ರಾಸೆಸ್ ಈಸಿ ಆಗಿಬಿಡುತ್ತೆ. ಹಂಗೆ ಮಾಡ್ಕೊಂಡು ಇವರು ತಯಾರಾಗಿದ್ದಾರೆ. ಈಗ ಫೈನಲ್ ಲಿಸ್ಟ್ ಕೇಳಿದ್ರೆ 3 ಜನ MLCಗಳು, 24 ಜನ MLAಗಳು. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ ಅಂತಿದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ. ಪಶುಸಂಗೋಪನಾ ಇಲಾಖೆಯಿಂದ ಅಂತಿದ್ದದ್ದು ಏಕಾಏಕಿ ಸ್ವಂತ ಖರ್ಚಿನಲ್ಲಿ ಅಂತ ಯಾಕಾಯಿತು? ಯಾಕೆಂದರೆ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡಿದೆಯಪ್ಪ ಇದ್ರ ಬಗ್ಗೆ ಅಂತ. ನೋಡಿ, ಸ್ವಂತ ಖರ್ಚಿನಲ್ಲೇ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ದುಬೈ ಕರ್ಕೊಂಡು ಹೋಗ್ತಾ ಇದ್ರು. ಒಂದಷ್ಟು ಜನ ಶಾಸಕರನ್ನು ದುಬೈ ಕರ್ಕೊಂಡು ಹೋಗ್ತಾ ಇದ್ರು. ಹೈಕಮಾಂಡ್ ಬೇಡ ಈಗ ಅಂತು. ಹೈಕಮಾಂಡ್ ಯಾಕೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಬೇಡ ಅಂತ ಹೇಳಿಸಿದ್ರು. ಅಲ್ಲಿಂದ ವಿದೇಶ ಪ್ರವಾಸ ಬಿಡಿ, ನೀವು ಮೈಸೂರು ದಸರಾಕ್ಕೆ ಒಂದಷ್ಟು ಜನ ಶಾಸಕರನ್ನ ಕರ್ಕೊಂಡು ಹೋಗಿ ಎಲ್ಲೊಂದು ಕಾರ್ಯಕ್ರಮ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತು. ಆ ಪ್ಲ್ಯಾನು ಹೋಯಿತು. ದುಬೈಗೆ ಹೋಗೋದು, ಮೈಸೂರಿಗೆ ಹೋಗೋದು ಒತ್ತಟ್ಟಿಗಿರಲಿ. ದಲಿತ ಶಾಸಕರು, ಸಚಿವರುಗಳಿಗೆ ಸೇರ್ಕೊಂಡು ಒಂದು ಡಿನ್ನರ್ ಪ್ಲ್ಯಾನ್ ಮಾಡ್ತಾಯಿದ್ರು. ಹೋಸ್ಟ್ ಮಾಡ್ತಾ ಇದ್ದವ್ರು ಯಾರು? ಡಾಕ್ಟರ್ ಪರಮೇಶ್ವರ್. ಆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅಡ್ವಾನ್ಸ್ ಕೊಟ್ಟಾಗಿತ್ತು. ಅವರು ಇಷ್ಟು ಜನ ಊಟಕ್ಕೆ ಬರ್ತಾರೆ ಅಂತ ಅಡ್ವಾನ್ಸು ಕೊಟ್ಟಾಗಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು ಡಾಕ್ಟರ್ ಪರಮೇಶ್ವರ್ಗೆ, ಮಾಡಬೇಡಿ ಈಗ ಇದನ್ನು ಅಂತ. ಅದು ಕ್ಯಾನ್ಸಲ್ ಆಯಿತು. ಇದು ಶತಾಯಗತಾಯ ಕ್ಯಾನ್ಸಲ್ ಆಗಬಾರ್ದು ಅಂತ ನಿಂತಿದ್ದಾರೆ ಅವರು. ಶತಾಯಗತಾಯ ಕ್ಯಾನ್ಸಲ್ ಆಗಬಾರ್ದು ಅಂತ. ಇವತ್ತೊಂದಿಬ್ಬರು MLAಗಳು ಮಾತಾಡೋದನ್ನು ಕೇಳಿಸ್ಕೊಂಬಿಟ್ರೆ ನೀವು, ಏನ್ರಿ ನಮಗೂ ಬೇಕಾದಲ್ಲಿ ಪ್ರವಾಸ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ ಈ ದೇಶದಲ್ಲಿ ಅಂತಾರೆ ಅವರು. ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ಹೈಕಮಾಂಡ್ಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರು. ಅಲ್ಲಿಗೆ ಈ ಪ್ರವಾಸವನ್ನು ತಡೆಯೋ ಪ್ರಯತ್ನ ನೀವು ಮಾಡಿದ್ರೆ ತಿಕ್ಕಾಟ ಆಗತ್ತೆ, ಘರ್ಷಣೆ ಆಗತ್ತೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸ್ವತಃ CM ಹೇಳಲಿಲ್ವಾ? ಅವ್ರವ್ರ ಖರ್ಚಿನಲ್ಲಿ ಅವ್ರು ಹೋಗ್ತಾ ಇದ್ದರೆ
ಯಾಕೆ ಬೇಡ, ಯಾಕೆ ಹೋಗಬಾರ್ದು? ಸಿ ಎಮ್ ಎ ಮಾತಾಡಿದ್ರಲ್ಲ, ಕ್ಯಾಮ್ರಾದ ಮುಂದೆ ಮಾತಾಡಿದ್ರಲ್ಲ. ಈಗ ಇದ್ರ ಬಗ್ಗೆ ಯಾರ್ಯಾರು ಏನೇನಂತಾರೆ ಒಂದು ಸಲ ಕೇಳಿಸ್ಕೊಳ್ಳಿ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ನನ್ನನ್ನು ಕರೆದಿದ್ರು, ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಮೇಲೆ ಹೋಗ್ತಾ ಇದ್ದಾರೆ. ಮತ್ತು ಇದು ಈ ಟೂರ್ಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ಆವಾಗ ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ, ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಮತ್ತು ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಅಗತ್ಯ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದನ್ನು ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅದು ಚೀಫ್ ಮಿನಿಸ್ಟ್ರು ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ ಹೊತ್ತು ನನ್ನ ಹತ್ರ ಯಾರು ನನಗೇನು ಹೇಳಕ್ಕೆ ಹೋಗಿಲ್ಲ. ಸದ್ಯ ನನಗೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡು 4 ನಕ್ಷತ್ರ ನೋಡ್ಕೊಂಡಿದ್ರೆ ಸಾಕಾಗದೆ ನನಗೆ ಯಾವ ಟೂರು ಬೇಡ, ನನಗೇನೂ ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಇಲಾಖೆಯಿಂದ ಯಾವುದು ನಾವು ಸಂಘಟನೆ ಮಾಡಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಏನು MLAಗಳು ಅಥವಾ ಬೇರೆಯವರು ಪ್ರವಾಸ ಹೋಗ್ಬಾರ್ದು ತಪ್ಪ. ದೇಶ ಸುತ್ತಿ ಕೋಶ ಓದಿ ಅಂತ ಹೇಳಿ ಇಲ್ಲೇ ಕೂತಿರಿ ಏನು ಸಿಗುತ್ತೆ? ಅದೆಷ್ಟು ನಡೀತಾ ಇದೆ. ಈಗ ಬಂದಾಗ MLAಗಳು ಬಂದೇ ಬರ್ತಾರೆ. ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಸ್ವಾತಂತ್ರ್ಯ ಇಲ್ವಾ ಈ ದೇಶಕ್ಕೆ? ಸ್ವಾತಂತ್ರ್ಯ ನಾವೆಲ್ಲಿ ಹೋಗ್ಬಾರ್ದ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಗ್ತಾ ಇದ್ವಿ. ಅದು ಗೊತ್ತಿಲ್ಲ ನಿಖರವಾಗಿ ಮಾಹಿತಿ ಯಾರು ಇಲ್ಲಿ ತಯಾರಾಗಿದ್ದಾರೆ. ಹೇಳಿದ್ರೆ ಬರ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಯಾರ ಮುಲಾಜ್ನಾಗ ನಾವು ಹೋಗೋರು ಅಲ್ಲ. ಮಾಡಿರ್ತಕ್ಕಂಥ ಜನರಿಗೆ ಏನು ಹೇಳಕ್ಕಾಗ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾರು ಯಾವ ರಾಜಕೀಯದ್ರಾಗ ಏನೂ ಸಂಬಂಧ ಇಲ್ಲ. ಅದೇನು ಸಂಬಂಧ? ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಹೋಗೋಣ ಅಂತಂದು ಹೋಗೋಣ ಬನ್ನಿ ನಾಟಿ. ಇದನ್ನೆಲ್ಲ ಕೇಳಿದ ಮೇಲೆ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ, ವಿದೇಶ ಪ್ರವಾಸಕ್ಕೆ ಹೋಗಿ ಏನು ಸಾಧನೆ ಆಗುತ್ತೆ ಅಂತ. ಅಂದರೆ ನಾಯಕತ್ವ ಬದಲಾವಣೆಯ ದೃಷ್ಟಿಯಲ್ಲಿ ಏನು ಸಾಧನೆ ಆಗುತ್ತೆ? ರಾಜಕಾರಣದಲ್ಲಿ ಸಂದೇಶ ಕೊಡುವುದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.